ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಐಶೋ ವ್ಲಾಗ್ಸ್. ಇವತ್ತಿನ ರೆಸಿಪಿ ಬಂದು ಸೂಪರ್ ಆ್ಯಂಡ್ ಟೇಸ್ಟಿ ಕಡಲೆ ದೋಸೆ ವಿತ್ ಸಿಹಿ ಚಟ್ನಿ. ಇದನ್ನು ಯಾವ ರೀತಿ ಮಾಡೋದಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಫಸ್ಟ್ ನಾನಿಲ್ಲಿ ಅರ್ಧ ಕೆಜಿಯಷ್ಟು ಕಡಲೆ ಬೇಳೆನ ತೊಗೊಂಡಿದ್ದೀನಿ. ಮಾಮೂಲಿಯಾಗಿ ಒಡೆಗೆಲ್ಲ ಬಳಸ್ತಾರಲ್ವ ಆ ಕಾಳು. ಈ ರೆಸಿಪಿನ ಬ್ಯಾಚುಲರ್ಸ್ ಕೂಡ ಟ್ರೈ ಮಾಡ್ಬೋದು ಅಥವಾ ಫಸ್ಟ್ ಟೈಮ್ ಕುಕಿಂಗ್ ಕಲಿತಾ ಇರೋರು ಕೂಡ ಟ್ರೈ ಮಾಡ್ಬೋದು. ಅದ್ರ ಜೊತೆ ಒಂದು ಬೌಲಷ್ಟು ಫುಲ್ ಅಕ್ಕಿನ ತೊಗೊಂಡಿದ್ದೀನಿ. ಮಾಮೂಲಿಯಾಗಿ ಸೊಸೈಟಿ ಅಕ್ಕಿನ ತೊಗೊಂಡಿದ್ದೀನಿ. ನೋಡಿ ಈ ಕಪ್ಪು ಈ ಸೈಜಲ್ಲಿದೆ. 2:1 ರೇಷಿಯೋ ಅಂತ ಹೇಳ್ಬೋದು. ಇವಾಗ 2ರಷ್ಟು ಕಡಲೆಬೇಳೆ ಇದ್ದರೆ ಅದ್ರ 1ರಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಈ ಎರಡನ್ನೂ ಕೂಡ ನೀವು 1.5 to 2 ಗಂಟೆ ನೀವು ನೀರಲ್ಲಿ ಹಾಕಿ ನೆನೆಸಿ ಇಡಬೇಕಾಗುತ್ತೆ. ನೆನೆಸೋಕೆ ಮುಂಚೆ ಫಸ್ಟ್ 1-2 ಸಲ ವಾಶ್ ಮಾಡ್ಕೊಳ್ಳಿ. ಅದಾದಮೇಲೆ 1.5 to 2 ಗಂಟೆ ನೆನೆಸಿದ್ರು ಅಂತ ಹೇಳಿದ್ರೆ ನೆನೆಸಿ ಆದಮೇಲೆ ವಿತಿನ್ 10 ಮಿನಿಟ್ಸಲ್ಲೆಲ್ಲ ದೋಸೆನ ರೆಡಿ ಮಾಡ್ಕೊಂಡು ಬಿಡ್ಬೋದು. ನಾನು ಇವಾಗ ಕಾಳನ್ನ ನೋಡಿ ನೆನೆಸಿ ಇಟ್ಟಿದ್ದೀನಿ. ಈ ಥರ ನೆಂದಿದೆ ಕಾಳು. ಇದ್ರ ಜೊತೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಅದೇನೇನು ಅಂತ ಹೇಳ್ಬಿಟ್ಟು ಇವಾಗ ನೋಡ್ಕೊಂಡು ಬರೋಣ ಫಟಾಫಟ್ ಅಂತ. ಒಂದು ಬೌಲಷ್ಟು ಇದರಲ್ಲಿ 5ರಿಂದ 6 ದಪ್ಪದು ಈರುಳ್ಳಿನ ಈ ಥರ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಬ್ಬಕ್ಕೆ ಅಂತ ಹೇಳ್ಬಿಟ್ಟು. ಒಂದು 15ರಿಂದ 20 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಖಾರ ಇರಲಿಲ್ಲ ಅಂತ ಜಾಸ್ತಿ ತೊಗೊಂಡಿದ್ದೀನಿ, ನೀವು ನೋಡ್ಕೊಂಡು ತೊಗೊಳ್ಳಿ. ಹಾಗೆಯೇ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಒಂದು ಬೌಲ್ ಫುಲ್ಲಷ್ಟು ಕಾಯಿ, 1 ಸ್ಪೂನಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಬೇಕಾಗತ್ತೆ. ಅದಾದಮೇಲೆ 1-1.5 ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಮೆಣಸನ್ನು ತೊಗೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಇವಾಗ ಫಟಾಫಟ್ ಅಂತ ದೋಸೆನ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ನ ನೀವು ಜಾರ್ಗೆ ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ. ರುಬ್ಬೋಕ್ಕೆ ಮುಂಚೆ ಒಂದು ಟಿಪ್ ನನ್ನ ಕಡೆಯಿಂದ, ನೀವು ಬರೀ ಇವಾಗ ಸಪ್ರೇಟಾಗಿ ಬರೀ ಕಾಳನ್ನೇ ಒಂದ್ಸಲ ರುಬ್ಬಿಡ್ತೀನಿ, ಈರುಳ್ಳಿ ಒಂದ್ಸಲ ರುಬ್ಬಿಡ್ತೀನಿ, ಕಾಯಿ ಒಂದ್ಸಲ ರುಬ್ತೀನಿ ಅಂದರೆ ಸರಿ ಹೋಗಲ್ಲ. ಅದು ಎಲ್ಲನೂ ಸ್ವಲ್ಪ ಹಾಕ್ಕೊಂಡು 1-2 ಬ್ಯಾಚ್ ಮಾಡಿಕೊಂಡು ರುಬ್ಕೊಳ್ಳಿ. ಆವಾಗ ಅದೊಂಥರ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೀವು ಲಾಸ್ಟಲ್ಲಿ ಸೌಟ್ ಹಾಕಿ ಏನೇ ಮಿಕ್ಸ್ ಮಾಡಿದ್ರೂ ಕೂಡ ಅದು ಸರಿ ಹೋಗಲ್ಲ. ನೋಡಿ ನಾನು ಎಲ್ಲನೂ ಹಾಕಿ ಸ್ವಲ್ಪ ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ. ಇನ್ನು ರುಬ್ಬಿ ಆದಮೇಲೆ ಒಂದು ಬೌಲ್ಗೆ ಸಪ್ರೇಟಾಗಿ ಟ್ರಾನ್ಸ್ಫರ್ ಮಾಡ್ಕೊಬೇಕಾಗುತ್ತೆ. ಸೊ ಎಲ್ಲ ರುಬ್ಬಿ ಆದಮೇಲೆ ನೋಡಿ ನಿಮಗೆ ಬ್ಯಾಟರು ಈ ಥರ ರೆಡಿ ಆಗಿರುತ್ತೆ. ಇದಕ್ಕೆ ನಾನೇನು ಉಪ್ಪು ಅರಿಶಿನ ಹಾಕಿ ರುಬ್ಬಿಲ್ಲ, ಅದನ್ನು ಲಾಸ್ಟಿಗೆ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ರುಬ್ಬೋ ಅವಶ್ಯಕತೆ ಇಲ್ಲ. ಇವಾಗ ಸ್ವಲ್ಪ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಣ್ಣ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ನೀವು ಬ್ಯಾಟರ್ನ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಂತ ಹೇಳಿದ್ರೆ ಇವಾಗ ಬ್ಯಾಟರ್ ರೆಡಿನೇ ಆಗೋಯ್ತು. ಮಾಮೂಲಿಯಾಗಿ ದೋಸೆನ ಯಾವ ರೀತಿ ಮಾಡ್ತೀರಲ್ವ ಅದೇ ಥರನೇ ಒಂದು ಹಂಚಿಗೆ ಸ್ವಲ್ಪ ಎಣ್ಣೆ ಸಾರಿಕೊಂಡು ಕಾದ್ಮೇಲೆ ಹಂಚನ್ನ ಸಿಮ್ಮಲ್ಲಿ ಇಟ್ಕೊಂಡು ನೀವು ದೋಸೆನ ಇಟ್ಕೊಳ್ಳಿ. ಆಮೇಲೆ ಬೇಕಿದ್ರೆ ನೀವು ಗ್ಯಾಸ್ನ ಜೋರಾಗಿ ಇಟ್ಕೊಳ್ಬಹುದು. ತುಂಬ ಟೇಸ್ಟಿಯಾಗಿರುತ್ತೆ. ಎಷ್ಟು ಸಾಫ್ಟಾಗಿ ಆ್ಯಂಡ್ ಕ್ರಿಸ್ಪಿನೆಸ್ ಇದೆಯಲ್ಲ, ತುಂಬ ರೋಸ್ಟಾಗಿ ಮಾಡ್ಕೊಂಡು ಬೇಯಿಸ್ಕೊಂಡ್ರು ಕೂಡ ಅದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದನ್ನು ಸ್ವಲ್ಪ ಟೈಮ್ ಕೊಟ್ಟು ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೆಂದು ತಿನ್ನಬೇಕು, ಇಲ್ಲಾಂದರೆ ಹೊಟ್ಟೆ ಹಾಳಾಗಿಬಿಡುತ್ತೆ. ಒಂದು ನೀಟಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ 2 ಸೈಡ್ ಬೇಯಿಸ್ಕೊಂಡು ಆಮೇಲೆ ನೀವು ತಿನ್ನಬೇಕಾಗುತ್ತೆ. ಇನ್ನು ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಸಿಹಿ ಕಾಯಿ ಚಟ್ನಿ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಅದೇ ಸೇಮ್ ಬೌಲಲ್ಲಿ ಒಂದು ಬೌಲಷ್ಟು ಕಾಯಿನ ತೊಗೊಂಡಿದ್ದೀನಿ. ಹಾಗೆಯೇ ಬೆಲ್ಲನ ನಾನು ಜಜ್ಜಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ನಿಮಗೆ ಸ್ವೀಟಿಗೆ ತಕ್ಕನಾಗಿ ಬಳಸ್ಕೊಬಹುದು. ಈ ಬೌಲ್ಗೆ ನಾನು ನೋಡಿ ಒಂದು ಬೌಲ್ ಕಾಯಿಗೆ ಇಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಈ ಎರಡನ್ನೂ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಫೈನ್ ಪೇಸ್ಟ್ ಆಗೋ ಥರ ನೀವು ರುಬ್ಕೊಬೇಕಾಗುತ್ತೆ. ರುಬ್ಬಿದಾದಮೇಲೆ ಬೇಕಿದ್ರೆ ನೀರು ಕೂಡ ಆ್ಯಡ್ ಮಾಡ್ಕೊಳ್ಬಹುದು. ಇದು ತೆಳ್ಳಗಿದ್ರೇ ಚೆಂದ. ಇವಾಗ ನೋಡಿ ಚಟ್ನಿನೂ ಕೂಡ ರೆಡಿಯಾಗಿದೆ. ಈ ಚಟ್ನಿ ಇಡ್ಲಿ ಜೊತೆನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇನ್ನು ದೋಸೆನೂ ರೆಡಿ ಆಯಿತು, ಚಟ್ನಿನೂ ರೆಡಿ ಆಯಿತು. ಇನ್ನೇನು ತಿನ್ನೋದಷ್ಟೇ ಬಾಕಿ. ನೋಡಿ ಎಷ್ಟು ಸಾಫ್ಟಾಗಿದ್ದಾವೆ ಅಂತ ಹೇಳ್ಬಿಟ್ಟು. ಎಲ್ಲಿ ಕಿತ್ತೋಗೋದು ಆ ಥರ ಏನೂ ಆಗೋಲ್ಲ, ಆರಾಮಾಗಿ ಉಯ್ಕೊಬೋದು. ದೋಸೆ ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಟ್ರೈ ಮಾಡಲೇಬೇಕು ಒಂದ್ಸಲ. ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಐ ಹೋಪ್ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಯಿತು ಅಂತ. ಇದೇ ಥರ ಸೂಪರ್ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.